ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಂದು ಹೊಸಪೇಟೆ ತಾಲೂಕಿನಲ್ಲಿ ಬರುವ ಹಂಪಿಗೆ ಹೊರಟಿದ್ದೇನೆ. ಕಮಲಾಪುರವನ್ನು ದಾಟಿ ಹಂಪಿಗೆ ಹೋಗುವ ರಸ್ತೆಯಲ್ಲಿ ರಾಜಮನೆತನದ ಆವರಣದ ಬಲಭಾಗದಲ್ಲಿ ವಿಸ್ತಾರವಾದ ಬಯಲು ಜಾಗದಲ್ಲಿ ನಿಮಗೆ ಕಾಣುತ್ತಿರುವ ಈ ಭವ್ಯವಾದ ಸ್ಮಾರಕವೇ ರಾಣಿಯರ ಸ್ನಾನಗೃಹವಾಗಿದೆ. ಇದನ್ನು ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಮಹಿಳೆಯರಿಗಾಗಿ ನಿರ್ಮಿಸಲಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಸ್ಮಾರಕ ಇದಾಗಿದೆ. ಈ ಸ್ಮಾರಕ ಹೊರಗಡೆ ಸರಳವಾಗಿ ಸಾದಾವಾಗಿ ಕಂಡರೂ ಕೂಡ ಒಳಗಡೆ ಅತ್ಯಂತ ಆಕರ್ಷಕ ವಿನ್ಯಾಸಗಳನ್ನು ಹೊಂದಿರತಕ್ಕಂಥ ಸ್ಮಾರಕ ಇದಾಗಿದೆ. ಇದನ್ನು ಕಲ್ಲು, ಇಟ್ಟಿಗೆ, ಗಾರೆ ಗಚ್ಚಿನಲ್ಲಿ ನಿರ್ಮಿಸಿರ್ತಕ್ಕಂಥ ಚಚ್ಚೌಕಾರದ ಕಟ್ಟಡವಾಗಿದೆ. ನೀವು ಈ ವಿಡಿಯೋದಲ್ಲಿ ಈ ಸ್ಮಾರಕವನ್ನು ನೋಡುತ್ತಿದ್ದೀರಿ. ಇದು ಹೊರಗಿನ ಭಾಗದಲ್ಲಿ ಸರಳವಾಗಿ ಸಾಮಾನ್ಯವಾಗಿ ಕಟ್ಟಡವಿದೆ. ಇದರಲ್ಲೇನು ದೊಡ್ಡ ಮಹಾ ಇದೆಯಪ್ಪ ಅಂಥೇಳಿ ನಿಮಗೆ ಅನಿಸ್ಬೋದು. ಆದ್ರೆ ಒಳಗಡೆ ನೋಡಿದ್ರೆ ಇಂಡೋ ಶರ್ಷಾನಿಕ್ ಶೈಲಿಯ ಕಮಾನುಗಳನ್ನು ಒಳಗೊಂಡಿರ್ತಕ್ಕಂಥ 24 ಗುಮ್ಮಟಗಳ ವೈವಿಧ್ಯಮಯವಾಗಿರ್ತಕ್ಕಂಥ ವಿನ್ಯಾಸ ಮತ್ತು ಅಲಂಕಾರಗಳಿಂದ ಕೂಡಿರ್ತಕ್ಕಂಥ ಸ್ಮಾರಕ ಇದಾಗಿದೆ. ಈ ಸ್ಮಾರಕದ ಸುತ್ತಲೂ ನೀರು ನಿಲ್ಲುವಂತೆ ವ್ಯವಸ್ಥೆ ಇದೆ. ಇದು ಈ ಸ್ಮಾರಕದ ವಿಶೇಷವಾಗಿದೆ. ಈ ಸ್ಮಾರಕಕ್ಕೆ ಕಮಲಾಪುರದ ಕೆರೆಯಿಂದ ಕಾಲುವೆಗಳ ಮೂಲಕ ಹರಿದು ಬರುತ್ತಿದ್ದ ನೀರನ್ನು ಪೂರ್ವ ದಿಕ್ಕಿನಿಂದ ಸಣ್ಣ ಕಲ್ಲಿನಲ್ಲಿ ಕಿರು ಕಾಲುವೆಯಿಂದ ಸಣ್ಣ ಕಾಲುವೆಯಿಂದ ಇದಕ್ಕೆ ನೀರು ಹರಿಸಲಾಗುತ್ತೆ ಅಂತಂದು ಹೇಳಲಾಗುತ್ತದೆ. ಈ ಕಟ್ಟಡದ ಮಧ್ಯದಲ್ಲಿ ಚಚ್ಚೌಕಾರದ ತೊಟ್ಟಿಯ ಸುತ್ತಲೂ ನಡೆದಾಡಲು ಅನುವಾಗುವ ಹಾಗೆ ಒಂದು ಪ್ರಾಂಗಣವಿದೆ. ಈ ಪ್ರಾಂಗಣದ ಸುತ್ತಲೂ ಕಮಾನು ಮತ್ತು ಗುಮ್ಮಟಗಳಿಂದ ಕೂಡಿದ ಒಂದು ಛಾವಣಿ ಇದೆ. ಇದರ ಮಧ್ಯದಲ್ಲಿರುವ ಸ್ನಾನ ಕೊಳವು 1.8 ಮೀಟರ್ ಆಳವಾಗಿರ್ತಕ್ಕಂಥದ್ದು ಇದೆ. ಪೂರ್ವ, ಪಶ್ಚಿಮ, ಉತ್ತರ ಗೋಡೆಗಳ ಮಧ್ಯಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ತೆರೆದ ಕಮಾನುಗಳಿವೆ ಮತ್ತು ಸುತ್ತಲೂ ಸುಂದರವಾಗಿ ಅಲಂಕಾರ ಮಾಡಿದ ಮೊಗಸಾಲೆಗಳಿವೆ. ಇವೆಲ್ಲವುಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಹಿಂದೆ ರಾಜರು ಈ ಸ್ಮಾರಕವನ್ನು ಯಾವ ರೀತಿಯಾಗಿ ಆಕರ್ಷಣೀಯವಾಗಿ ಕೆತ್ತನೆಗಳ ಮೂಲಕ ಒಬ್ಬು ಶಿಲ್ಪಗಳ ಮೂಲಕ ಈ ಸ್ಮಾರಕವನ್ನು ನಿರ್ಮಿಸಿದ್ದಾರೆ ಅನ್ನೋದನ್ನು ನೀವು ನೋಡುತ್ತಿದ್ದೀರಿ. ಅಂಕಣದ ಹೊರಗೋಡೆಗಳಲ್ಲಿ ಸಣ್ಣ ಕಮಾನುಗಳುಳ್ಳ ಕಿಟಕಿಗಳಿವೆ. ಈಜುಕೊಳಕ್ಕೆ ಮುಖ ಮಾಡಿದಂತೆ ಮುಂತಾದ ಕಿಟಕಿಗಳಿಂದ ಕೋಷ್ಟಕಗಳು, ಅವುಗಳಲ್ಲಿ ಕುಳಿತುಕೊಳ್ಳಲು ಅನುವಾಗುವಂತೆ ಆಸನಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವುದು ಒಂದು ಸೂಕ್ತವಾಗಿದೆ. ಅಷ್ಟಕೋನ ವೃತ್ತಾಕಾರದಲ್ಲಿರುವ ಗುಮ್ಮಟಗಳಿಗೆ ಅರೆಗಂಬ ಮತ್ತು ಪುಷ್ಪ ಕೃತಿಯ ಫಲಕ, ಹಂಸ ಗಿಳಿಗಳ ಸಾಲು, ಸರಪಳಿಯ ರಚನೆ, ಕಮಲದ ಹೂವಿನ ಬಳ್ಳಿ, ಮೊಗ್ಗಿನ ದಳ ಮುಂತಾದವುಗಳನ್ನು ಅಂದವಾಗಿ ಚಂದವಾಗಿ ಕಾಣಲು ಈ ಶಿಲ್ಪಿಗಳು ಇದನ್ನು ಅಲಂಕರಿಸಿದ್ದಾರೆ. ಹೀಗಾಗಿ ಶಿಲ್ಪಿಗಳ ಕೈಚಳಕ ಇಲ್ಲಿ ಎದ್ದು ಕಾಣುತ್ತದೆ. ಈ ಅಲಂಕಾರಗಳು ಈ ಗುಮ್ಮಟದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ರಾಣಿಯರ ಸ್ನಾನಗೃಹದ ನಂತರ ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಮತ್ತೊಂದು ಸ್ಮಾರಕ ಎಂದರೆ ಕಮಲ್ ಮಹಲ್ ಆಗಿದೆ. ಹಂಪಿಯಲ್ಲಿರುವಂತಹ ಅನೇಕ ಮಹತ್ವದ ಐತಿಹಾಸಿಕ ಸ್ಮಾರಕಗಳಲ್ಲಿ ಈ ಕಮಲ್ ಮಹಲ್ ಕೂಡ ಒಂದಾಗಿದೆ. ಕಮಲದ ಹೂವಿನಂಥ ಆಕಾರವನ್ನು ಹೊಂದಿರುವುದರಿಂದ ಇದನ್ನು ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ.
ಇದಕ್ಕೆ ಇನ್ನೊಂದು ಹೆಸರು ಚಿತ್ರಾಂಗಿನಿ ಮಹಲ್ ಎಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ. ಇದನ್ನು ವಿಜಯನಗರದ ಅರಸರು 15 ಮತ್ತು 16ನೇ ಶತಮಾನದಲ್ಲಿ ನಿರ್ಮಿಸಿದರು. ಇದನ್ನು ಮುಖ್ಯವಾಗಿ ವಿಜಯನಗರದ ರಾಣಿಯರು ಮತ್ತು ಆ ರಾಜಮನೆತನದ ಮಹಿಳೆಯರ ವಿಶ್ರಾಂತಿ ಸ್ಥಳವಾಗಿತ್ತು. ಅಂದರೆ ಅವರ ಬಳಕೆಗಾಗಿ ಈ ಅರಮನೆಯನ್ನು ನಿರ್ಮಿಸಲಾಗಿತ್ತೆಂದು ಹೇಳಲಾಗುತ್ತದೆ. ಇನ್ನು ಕೆಲವು ಇತಿಹಾಸಕಾರರು ರಾಜ ಕೃಷ್ಣದೇವರಾಯರು ಇದನ್ನು ತಮ್ಮ ಮಂತ್ರಿಗಳೊಂದಿಗೆ ಗುಪ್ತ ಸಭೆಗಳನ್ನು ನಡೆಸಲು ಕೌನ್ಸಿಲಿಂಗ್ ಚೇಂಬರ್ ಆಗಿಯೂ ಕೂಡ ಬಳಸುತ್ತಿದ್ದರೆಂದು ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಒಟ್ಟಿನಲ್ಲಿ ಈ ಸ್ಮಾರಕವು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಗಳ ಸುಂದರ ಮಿಶ್ರಣವಾಗಿರ್ತಕ್ಕಂಥ ಸ್ಮಾರಕವಾಗಿದೆ. ಇದು ಪ್ರಾಚೀನ ಎಸಿ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಸ್ಮಾರಕವಾಗಿದೆ. ಅಂದರೆ ಬೇಸಿಗೆಯಲ್ಲಿಯೂ ತಂಪಾಗಿರಲು ಈ ಅರಮನೆಯ ಗೋಡೆಗಳಲ್ಲಿ ನೀರಿನ ಕೊಳವೆಗಳ ವ್ಯವಸ್ಥೆ ಇತ್ತು. ಅಂದರೆ ವಾಟರ್ ಪೈಪ್ ವ್ಯವಸ್ಥೆ ಇತ್ತು ಎಂದು ಹೇಳಲಾಗುತ್ತದೆ. ಇದು ಅಂದಿನ ಕಾಲದ ಸುಧಾರಿತ ಇಂಜಿನಿಯರಿಂಗ್ ವ್ಯವಸ್ಥೆಗೆ ಸಾಕ್ಷಿಯಾಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಹಂಪಿಯ ಮೇಲೆ ಅನೇಕ ದಾಳಿಗಳಾದಾಗ ಆಕ್ರಮಣದ ಸಮಯದಲ್ಲಿ ಅನೇಕ ಸ್ಮಾರಕಗಳು ಹಾನಿಯಾಗಿವೆ. ಆದರೆ ಹಾನಿಯಾಗದೇ ಉಳಿದುಕೊಂಡಿರುವ ಬೆರಳೆಣಿಕೆಯ ಸ್ಮಾರಕಗಳಲ್ಲಿ ಸುಂದರವಾಗಿರ್ತಕ್ಕಂಥ ಸ್ಮಾರಕ ಈ ಲೋಟಸ್ ಮಹಲ್ ಆಗಿದೆ ಅಂಥೇಳಿ ಹೇಳ್ಬೋದು. ನೀವು ಹಂಪಿಗೆ ಪ್ರವಾಸಕ್ಕೆ ಹೋದರೆ ಲೋಟಸ್ ಮಹಲ್ ನೋಡಲೇಬೇಕಾಗುತ್ತದೆ. ಇಲ್ಲವಾದರೆ ನಿಮ್ಮ ಪ್ರವಾಸ ಪೂರ್ಣಗೊಳ್ಳುವುದಿಲ್ಲ. ಯಾಕಪ್ಪ ಅಂತಂದರೆ ಅಂತಹ ಒಂದು ವಾಸ್ತು ಶಿಲ್ಪ ವಿನ್ಯಾಸವನ್ನು ಹೊಂದಿರತಕ್ಕಂಥ ಅದ್ಭುತ ಸ್ಮಾರಕಗಳಲ್ಲಿ ಈ ಲೋಟಸ್ ಮಹಲ್ ಒಂದಾಗಿದೆ. ಇದನ್ನು ಕಲ್ಲಲ್ಲಿ ಅರಳಿದ ಸೌಂದರ್ಯದ ಕಣಿ ಈ ಕಮಲ್ ಮಹಲ್ ಆಗಿದೆ ಅಂಥೇಳಿ ಹೇಳಲಾಗುತ್ತದೆ. ಅಲ್ಲದೆ ಇದೊಂದು ವಾಸ್ತುಶಿಲ್ಪದ ರತ್ನವೆಂದು ಕೂಡ ಹೇಳಬಹುದು. ದೂರದಿಂದಲೇ ಬಹು ಸುಂದರವಾಗಿ ಕಾಣುವ 2 ಅಂತಸ್ತಿನ ಈ ಅರಮನೆಯು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಈ ಎರಡು ಅಂತಸ್ತಿನ ಮಹಲುಗಳು ಒಂದಕ್ಕೊಂದು ಪೂರಕವಾಗಿ ನಿರ್ಮಿಸಲ್ಪಟ್ಟಿವೆ. ಈ ಸ್ಮಾರಕದ ಕಮಾನಿನ ಕಿಟಕಿಗಳು ಮತ್ತು ಬಾಲ್ಕನಿಗಳು ಕೂಡ ಭಾಳಷ್ಟು ನಯನ ಮನೋಹರವಾಗಿವೆ. ನೀವು ಅವುಗಳನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಈ ಒಂದು ಸ್ಮಾರಕವು ಪ್ರವಾಸಿಗರನ್ನು ನೋಡಲು ಮಂತ್ರ ಮುಗ್ಧಗೊಳಿಸ್ತದೆ ಅಂಥೇಳಿ ಹೇಳಬಹುದಾಗಿದೆ. ಇವುಗಳ ಆಧಾರಕ್ಕೆ ಸುಮಾರು 24 ಸ್ತಂಭಗಳಿವೆ. ಈ ಸ್ಮಾರಕದ ಸುತ್ತಲಿನ ವಾತಾವರಣ ನೆರಳಿನಿಂದ, ಅಂದರೆ ಮರಗಳ ನೆರಳಿನಿಂದ ಆವೃತವಾಗಿದೆ. ಅನೇಕ ಗಿಡಮರಗಳು ಅಲ್ಲಿದ್ದಾವೆ. ಹೀಗಾಗಿ ಈ ಅರಮನೆ ಯಾವಾಗಲೂ ಸದಾ ತಂಪಾಗಿ ಇರುತ್ತದೆ. ಮತ್ತು ಇಲ್ಲಿ ಅನೇಕ ಛಾಯಾಚಿತ್ರಗಳನ್ನು, ಅಂದರೆ ಫೋಟೋಸ್ಗಳನ್ನು ತೆಗಿಲಿಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಮಾರಕ ಇದಾಗಿದೆ. ಅನೇಕ ಛಾಯಾಚಿತ್ರಗಳನ್ನು, ವಿಡಿಯೋಗಳನ್ನು ಇಲ್ಲಿ ಮಾಡಲು ಒಂದು ಒಳ್ಳೆಯ ಸ್ಥಳ ಇದಾಗಿದೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಜೊತೆಗೆ ಈ ಸ್ಮಾರಕದ ಸುತ್ತಲೂ ಕೂಡ ಹುಲ್ಲು ಹಾಸುಗಳಿಂದ ಕೂಡಿದೆ. ಒಟ್ಟಿನಲ್ಲಿ ನೆಮ್ಮದಿಯ ಒಂದು ಪ್ರಶಾಂತವಾಗಿರ್ತಕ್ಕಂಥ ಹಚ್ಚು ಹಸುರಿನಿಂದ ಕೂಡಿರ್ತಕ್ಕಂಥ ಒಂದು ತಾಣ ಇದಾಗಿದೆ ಅಂಥೇಳಿ ಹೇಳ್ಬೋದಾಗಿದೆ. ಎಲ್ಲರಿಗೂ